ಸಮುದಾಯದಲ್ಲೇ ಎಟ್ ಎನಿ ಕಾಸ್ಟ್ ಯಾವುದೇ ಪ್ರಸಂಗದಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇಬೇಕು ಅನ್ನುವಂಥ ಆಗೇ ಆಗ್ತಾರೆ ಅನ್ನುವಂಥ ಭರವಸೆಯಿಂದ ಇದ್ದಾರೆ. ಇದೆಲ್ಲ ಒಂದು ಕಡೆಗಿರುವಾಗ ಇನ್ನೊಂದು ಕಡೆ ಏನದಪ್ಪ ಅಂದರೆ ಇದನ್ನು ಹೇಗಾದರೂ ಮಾಡಿ ತ್ಯಾಪಿ ವರ್ಕ್ ಮಾಡಿ ಇದನ್ನು ಸ್ವಲ್ಪ ಸಮಾಧಾನ ಮಾಡಿದ್ವಪ್ಪ ಅಂದರೆ ಇದು ನಾವು ಪಾರ್ಟಿಗೆ ಮಗ್ಗಲು ಮುಳ್ಳಾಗುವಂಥದ್ದು. ಇದನ್ನು ಒಂದು ರೀತಿ ಮಾತುಕತೆ ಮೂಲಕ ಮಾತಾಡಿಸಿ ಬಗೆಹರಿಸಬೇಕು ಅಂತೇಳಿ ಸುರ್ಜೇವಾಲಾ ಅವರು ಬರ್ತಾಯಿದ್ದಾರೆ. ಅವರು ಬುದ್ಧಿವಂತರಿದ್ದಾರೆ, ಕನ್ವಿನ್ಸ್ ಮಾಡುವಂಥವ್ರು ಇದ್ದಾರೆ. ಮೋಸ್ಟ್ಲಿ ಕನ್ವಿನ್ಸ್ ಆಗ್ಬೋದು ಶಿವಕುಮಾರ್ ಅವರು ಅಂತೇಳಿ. ಯಾಕಂದರೆ ಈಗ ನೆಕ್ಸ್ಟ್ ಯಾರಪ್ಪ ಸಿದ್ದು ಅವ್ರ ನಂತರ ಅಂದರೆ ಶಿವಕುಮಾರ್ ಅವರನ್ನು ಹೆಸರು ಎಲ್ಲ ಕಡೆ ಅದ. ಆದರೆ ಇಲ್ಲಿ ಕೆಲವು ಸೀನಿಯರ್ ಮಿನಿಸ್ಟರ್ಸ್ ಅದು ನಾವು ಅವ್ರ ಕೈಗೆ ಯಾಕೆ ದುಡಿಬೇಕು ಅನ್ನೋಂಥ ಭಾವನೆಯೂ ಇರ್ಬೋದು ಅದ್ರ ಒಳಗೆ. ಅದಕ್ಕೆ ಅವರಿದ್ದಂಥವ್ರು ಇದನ್ನು ಏನಪ್ಪ ಅಂತಂದ್ರೆ ಇಲ್ಲ ಸಿದ್ದರಾಮಯ್ಯ ಮುಂದುವರಿಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಟ್ಟಾರೆಯಾಗಿ ಇವತ್ತು ಈ ಒಂದಿನ ತಿಕ್ಕಾಟದ ಸಿದ್ದಣ್ಣೋ ಏನು ನಮ್ಮ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗೋದು 2.5 ವರ್ಷಗಳು ಅಂಥದ್ದು ಭಾಳ ದೀರ್ಘಕ್ಕೆ ಹೋಗಿ ನಿಲ್ಲುವಂಥದ್ದು. ಈ ಸಿದ್ದಣ್ಣರ ಅಹಿಂದ ಮೂಮೆಂಟ್ ನಂತರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹಿಂದೆ ಒಕ್ಕಲಿಗ ಮತ್ತು ಲಿಂಗಾಯ ಸಂಬಂಧ ನಿಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರಿಂದಾಗಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆದು ಬೀಳೋದು. ಅದಕ್ಕೆ ಈ ಎಲ್ಲ ನೆಲೆಯಲ್ಲಿನ ನಮ್ಮ ಬಿ ಜೆ ಪಿಗರಂತ ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಇಲ್ಲ ಇದನ್ನು ಫೈನಲ್ ಆಗೇ ಬಿಡಲಿ. ಮತ್ತು ಅವ್ರಿಗೂ ಈಗ ವಿಷಯಗಳು ಯಾವಿಲ್ಲ, ಎಲ್ಲನೂ ಹಿಡಿದಿದ್ದು ಅವ್ರವ್ರು ಏನಪ್ಪ ಅಂದ್ರೆ ಅಲ್ಲಿ ಒಕ್ಕಟ್ಟಿಲ್ಲದಕ್ಕಾಗಿ ಅನೇಕ ವಿಷಯಗಳು ಕಾಂಗ್ರೆಸ್ ಎದ್ದು ಕೊಟ್ಟಿದ್ದು ತೊಗೊಂಡು ನಮ್ಮ ಒಡ್ಡಿರಿ ಅಂತೇಳಿ ಮುಡ ಆಗಿರ್ಬೋದು ಮತ್ತು ವಾಲ್ಮೀಕಿ ಹಗರಣ ಆಗಿರ್ಬೋದು ಇನ್ನೂ ಅನೇಕ ವಿಷಯಗಳು ಕೊಟ್ಟಿದ್ರು ಅವರು ಸಿದ್ದರಾಮಯ್ಯ ಬರೋದ್ವಾಗ. ಆದರೆ ಅದನ್ನು ಸರಿಯಾಗಿ ಯುಟಿಲೈಸೇಷನ್ ಅಂದರೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಇವತ್ತು ಒಂದು ಸ್ವಲ್ಪ ಎತ್ತರ ಸ್ಥಾನದಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಬಟ್ ಈ ಡಿ ಕೆ ಶಿವಕುಮಾರ ಮತ್ತು ಸಿದ್ದರಾಮಯ್ಯ ಕುರ್ಚಿ ಕದನದಿಂದಾಗಿ ಇದು ಎಲ್ಲಿ ಬಂದು ಹತ್ತು ಗೊತ್ತಾಗಿಲ್ಲ. ಬಟ್ ಅದಕ್ಕಾಗಿ ಆ ಆತಂಕದಿಂದ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಇದ್ದಿದ್ದು ಇಬ್ಬರು ಮನಸ್ಸೋಲಿಸಾಕ ಬರ್ತಾಯಿದೆ. ಏನಾಗ್ತದೆ ನೋಡೋಣ ಇವತ್ತು ಏನು ಡೆವಲಪ್ ಆಗ್ತಾವೆ ಅಂತ ಹೇಳ್ತಾ ಇದು ಇವತ್ತಿನ ಏನಪ್ಪ ಅಂತಂದ್ರೆ ಹೇ ಸೀತಾರಾಮನ್ ವಿಷಯ. ಇದನ್ನು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.